ಭದ್ರಾ ಡ್ಯಾಂನ ಬಲ ಕಾಲುವೆ ಹೊಡೆದಿರೋದು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದೆ. ಇದೀಗ ಹೊಡೆದ ಕಾಲುವೆಯನ್ನು ಸರಿಯಾಗಿ ಮುಚ್ಚದೇ ಇದ್ರೆ ನಾವು ನಿಮ್ಮನ್ನ ಮುಚ್ಚುತ್ತೇವೆ ಎಂದು ಇಂಜಿನಿಯರ್ಗಳಿಗೆ ರೈತ ಮುಖಂಡ ಕೆಟಿ ಗಂಗಾಧರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಲ್ ಜೀವನ್ ನಿಗಮ್ ಕುಡಿಯುವ ನೀರಿನ ಯೋಜನೆ ಕಾಮಗಾರಿ ನಡೀತಾ ಇದ್ದು ಅದಕ್ಕೆ ಕಾಲುವೆಯಿಂದ ನೀರು ತೆಗೆಯಲು ಇಂಜಿನಿಯರ್ಗಳು ಮುಂದಾಗಿದ್ದಾರೆ. ಇದುವೇ ಚರ್ಚೆಗೆ ಗ್ರಾಸವಾಗುವಂತೆ ಮಾಡಿದ್ದು ಶಿವಮೊಗ್ಗ ಮತ್ತು ದಾವಣಗೆರೆ ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ. ಇದೇ ವಿಷಯ ಕಾಡದಲ್ಲಿ ನಡೆದ ಸಭೆಯಲ್ಲೂ ಚರ್ಚೆಯಾಗಿ ರೈತ ಮುಖಂಡ ಕೆಟಿ ಗಂಗಾಧರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಡ್ಯಾಮ್ ರಕ್ಷಣೆಗೆ ದಯಮಾಡಿ ಹೇಳಿ ಸಿದ್ದರಾಮಯ್ಯಗೆ ಈ ಬಿಟ್ಬಿಡಿ, ಇವ್ರು ಮಾತು ಕೇಳಬೇಡ್ರಿ. ಸುಮ್ಮನೆ ಅದನ್ನು ಸೀಲ್ ಮಾಡಿ ಕೆಳಗಡೆ ಇದು ಡ್ಯಾಮಿನ ಕೆಳಗೆ ತಮ್ಮ ಜಾಕ್ವೆಲ್ ಮಾಡ್ತು ಅಲ್ಲಿಂದ ಆಕ್ಟಿವೇಟ್ ಆ ಈಶ್ವರಪ್ಪ ಅಜ್ಞಾನ ಮಗ ಅವನ ಕೈಲಿ ಆಕ್ಟಿವೇಟ್ ಮಾಡಿಸಿ ಇಷ್ಟೆಲ್ಲ ಮಾಡ್ತೇವೆ ಅವ್ನ ಮಂತ್ರಿ ಆದಾಗ ನಿಮಗೇನಾಗಿದೆ ಮನೆಯ ಇನ್ನೂ ಒಳ್ಳೆ ಕೆಲಸ ಮಾಡೋಣ. ಇನ್ನೇನು ತಲೆಗೆಸಬೇಡ, ಹಠ ಮಾಡಬೇಡ. ನಾಳೆ ನೀನು ನಾನು ಬರ್ತೀನಿ, ಸಿದ್ದರಾಮಯ್ಯ ತಗೋಣ, ಡಿ ಕೆ ಶಿವಕುಮಾರ್ ತಗೋಣ, ನಾವು ಮಾಡ್ಸೋಣ. ಯಾರು ಆತಂಕ ಪಡಬೇಡಿ. ನಾನು ನಿಜವಾಗ್ಲೂ ಹೇಳ್ತೀನಿ, ವಾಟ್ ಹರೀಶನ ಸೇರಿಸಿ ಸಿದ್ದೇಶ್ವರನ ಸೇರಿ ನೀರು ಹೋಗಿಲ್ಲ, ಭಾಳ ಅಪಾಯ ಇದೆ. ನಾವು ನೀರು ಕೊಡಬೇಕಾದ ಕೆಲಸ ಇದೆ. ಅವ್ರನ್ನ ಅಧ್ಯಕ್ಷ ಅದನ್ನೇ ಹೇಳ್ತಾ ಇದ್ದೆ, ನಾವು ಅಲ್ಲಿ ಜಗಳ ಮಾಡ್ತೀವಿ, ಅಲ್ಲಿ ಬೇಡ. ದಯಮಾಡಿ ಇದೊಂದೇ ಪಾಯಿಂಟಿಗೆ ನಾನು ಇಷ್ಟು ಮಾಡ್ತಿರೋದು ಬಿಟ್ಟರೆ ಸರ್ಕಾರ ಕಾರ್ಯಕ್ರಮ ಮಾತ್ರ ನಾನು ಖಂಡಿತ ಎಲ್ಲೂ ವಿರೋಧ ಮಾಡಲ್ಲ. ಕುಡಿಯೋ ನೀರಿಗೆ ನಾನು ವಿರೋಧ ಮಾಡಿ. ದಿಸ್ ಇಸ್ ಮೈ ಅಪೀಲ್. ಜರುಗುತ್ತೆ ಅಂತ ಗೊತ್ತಿಲ್ಲ. ಈಗ ಆ ಸ್ಲೀವ್ಸ್ ಏನು ಕಿತ್ತಿದ್ದೀರಾ ಅಲ್ಲಿಂದ ಒಂದು 200 ಮೀಟರ್ಸ್ ಸಿಮೆಂಟ್ ಲೈನಿಂಗ್ ಆಗಬೇಕು, ಕಾಂಕ್ರೀಟು ಪಿತ್ ಹಾಕಿ ರಾಡ್ ಹಾಕಿ ಈ ಕಡೆ ಡ್ಯಾಮ್ವರೆಗೂ ಮಾಡಬೇಕು. ಮಾಡಿದ್ರೆ ಹಂಗೆ ಮಣ್ಣು ಮುಚ್ಚಿದ್ರೆ ನಾವು ನಿಮ್ಮನ್ನು ಮುಚ್ಚುತ್ತೇವೆ. ಯಾಕೆಂದ್ರೆ 100% ಅದು ಲೂಸ್ ಸಾಯಿಲ್, ಗುಡ್ಡ ಫಾರ್ಮೇಶನ್ ಆಗಿರೋ ಜಾಗ. ಲಕ್ಕಿಲಿ ಇಷ್ಟು ವರ್ಷ ನಮಗೆ ಜಪಾನ ಮಾಡಿದೆ, ಬಟ್ ವಿ ಡೋಂಟ್ ನೋ ಹೌ ವೆನ್ ಸ್ಲೈಡ್ ಆಗುತ್ತೆ ಅಂತ ಗೊತ್ತಿಲ್ಲ. ಇವತ್ತಿನ ವಾತಾವರಣ ಹೇಗಿದೆ, ಅರ್ಥಕ್ವೇಕ್ ಆಗ್ತಾ ಇದೆ ಅಂತ ಜಲಾಶಯ ಪಕ್ಕದಲ್ಲಿ ಹೋಗಿ ಆ ಕಾಲುವೆನ ಕೇವಲ 30 ಪೀಸಸ್ ನೀರಿಗೆ ಬಗಿತೀರಲ್ಲ, ನಿಮ್ಗೇನು ಸೈನ್ಸ್ ಬಗ್ಗೆ ಅರ್ಥ ಬಗ್ಗೆ ಒಂದು ವಿಷನ್ ಇದೆಯಲ್ರಿ, ವಿಷನ್ ಇಂದ ಮಾಡ್ತಾರೆ ಅಂದ್ರೆ ಆ ಸರ್ಫೇಸ್ ಎಷ್ಟು ಹೈಟಲ್ಲಿ ಇದೆ ಆ ಗುಡ್ಡ. ನಿಮ್ಗೇನಪ್ಪ ಅಲ್ಲಿಂದ ಗ್ರಾವಿಟಿಯಿಂದ ನೀರು ಬಂದು ನಿಮ್ ತೊಟ್ಟಿ ಬಿದ್ದುಬಿಡುತ್ತೆ. ನೀರು ತರ್ಬೇಕಂದ್ರಿ, ಕರೆಂಟ್ ಅನ್ನು ಉತ್ಪಾದನೆ ಮಾಡ್ಬೇಕಂದ್ರಿ, ಆ ಗುಡ್ಡನ್ನು ಮತ್ತೆ ಫಾರ್ಮೇಶನ್ ಮಾಡೋಕ್ಕೆ ಮಾನವ ಸಾಧ್ಯ ಇದೆ ಅಂತ ಅಪಾಯ ಜಾಗದಲ್ಲಿ ಹೋಗಿ ಅರ್ದಿದ್ದೀರಲ್ಲ. ಯಾರಿಗೋಸ್ಕರ ಅದು? ಹರೀಶ ಸುಮ್ಮನೆ ಕೂತ್ರೆ ನಾನೇ ಬರ್ತೀನಿ ನಿಮ್ಮ ಕ್ಷೇತ್ರಗಳಿಗೆ, ಹುಡುಗಾಟ ಮಾಡಬೇಕು. ಒಳ್ಳೆಯದು, ನೀವು ಇಂಜಿನಿಯರ್ಸ್ಗಳು ಅಪಾಯಗಳನ್ನು ಸರ್ಕಾರಕ್ಕೆ ಹೇಳಬೇಕು. ಹೇಳಿದ್ದಲ್ಲೇ ಅವರಿಗೆ ಥಿಯರಿಟಿಕಲ್ ಆಗಿ ಏನೋ ಮಾಡಿಬಿಟ್ಟು ಪ್ರಾಕ್ಟಿಕಲ್ ಆಗಿ ನಾನು ಹೊಣೆಗಾರ. ಪ್ರಾಕ್ಟಿಕಲ್ಗೆ ಸಫರರ್ಸ್ ನಾವು, ಸಕ್ಸಸ್ ಆದರೆ ಟೆಕ್ನಿಕಲ್ಗೆ ಬಹುಮಾನ ಪಡೆಯಕ್ಕೆ ನೀವು. ಅಂದ್ರೆ ಹಂಗಾಗಿ ಸಾಧ್ಯ ಇಲ್ಲ ಇನ್ನು ಮುಂದೆ. ಹಾಗಾಗಿ ಇಲ್ಲಿ ಭಾಳ ಮುಖ್ಯವಾಗಿ ನಾನು ನಿಮ್ಗೆ ವಿನಂತಿ ಮಾಡೋದು ಏನಪ್ಪ ಅಂತಂದ್ರೆ,
ನಾವು ಸರ್ಕಾರದ ಯೋಜನೆ ವಿರೋಧ ಮಾಡಲಿಕ್ಕೆ ಬಂದಿಲ್ಲ. ನೇರವಾಗಿ ಹೇಳ್ತೇನೆ, ನೀರಿನ ವಿಷಯಕ್ಕೆ ಬರ್ತೀನಿ. ಈಗ ಸಿದ್ದೇಶಣ್ಣ ಹೇಳಿದ್ರು, ಹರೀಶ್ ಹೇಳಿದ್ರು, ನೀರು ಜಾಸ್ತಿ ಮೇಡಮ್, ಅಲ್ಲಿ 30 ಕ್ಯೂಸೆಕ್ ನೀರು ಜಾಸ್ತಿ ಬಿಡೋದ್ರಿಂದ ಆ ನೀರನ್ನ ನೀವು ಡ್ರಾ ಮಾಡಕ್ಕೆ ನಮ್ದೇನು ತೊಂದರೆ ಇಲ್ಲ. ನೀರು ನಮಗೆ ನಿತ್ಯ ಹರಿದ್ವರ್ಣ ಕಾರ್ಯಗಳಿಂದ ನಮ್ದು ಭದ್ರೆಗೆ ನೀರು ಬಂದೇ ಬರುತ್ತೆ. ನೀರಿಗೆ ಯಾವ ತೊಂದರೆಗಳು ಇಲ್ಲ. ನನ್ನ ಇಷ್ಟು ವರ್ಷದಲ್ಲಿ ಯಾವತ್ತೂ ತೊಂದರೆ ಆಗಿಲ್ಲ. ಆದರೆ ಆ ನೀರನ್ನು ಬಳಸುವ ವಿಧಾನ ಮತ್ತು ತಾಂತ್ರಿಕತೆ ಮತ್ತು ವೈಜ್ಞಾನಿಕತೆ ಒಳಗೆ ಮಾತ್ರ ತಪ್ಪು ನಾವು ನಮ್ಮ ಅಪ್ಪನಿಗೆಲ್ಲ ಗುರಿಕಾದ ನಮಗೂ ಓದಿಸಿದ್ದಾರೆ. ನಾವು ವ್ಯವಸಾಯ ಮಾಡ್ತೀವಿ ಅಂತ ಬಂದಿದ್ದೀವಿ. ನಾವು ಚಿಪ್ ಇಂಜಿನಿಯರ್ ಆಗೋದಾಯ್ತು, ದೊಡ್ಡ ವಿಷಯ ಅಲ್ಲ. ಬಟ್ ನೀವು ಸರ್ಕಾರಕ್ಕೆ ದಾರಿ ತಪ್ಪಿಸುವಂತ ಹೇಳಿಕೆಗಳನ್ನು ಮಾತ್ರ ಮಾಡಿಕೊಡ್ತೀವಿ. ಇಲ್ಲಿ ಅಪರಾಧ ಬಗ್ಗೆ ಮಾತಾಡ್ತಿರೋದು. ನಾನು ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ನಾವು ಎಲ್ಲರೂ ದ್ವೇಷ ಕಟ್ಟಿಕೊಂಡು ರಾಜಕೀಯ ಮಾಡಕ್ಕೆ ನಾವು ಬಂದಿಲ್ಲ. ನಾವು ಬಂದಿದ್ದು ನನ್ನ ಜಲಾಶಯ, ಸಾವಿರಾರು ಪುಣ್ಯಾತ್ಮರು ಕಟ್ಟಿರ್ತಕ್ಕಂಥ ಶ್ರಮ, ಅದು ಇವತ್ತು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಸರ್ಕಾರಕ್ಕೆ ಅರ್ಥ ಆಗದಲ್ಲೇ ದಾರಿ ತಪ್ಪಿದ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ತಕ್ಷಣ ನಾವು ಚಳವಳಿ ಶುರು ಮಾಡಿರೋದು ಹೌದು. ಎಲ್ಲರೂ ಸ್ಪಂದಿಸಿದ್ದೀವಿ. ನಗನಗ್ತಾನೆ ಹೇಳ್ತೀನಿ, ಶ್ರೀನಿವಾಸ್ ಮಾಡಿದ ಅಂತ ಹೇಳಿ ನಾನೇ ಬೇಜಾರು ಮಾಡ್ಕೊಳ್ಳಲ್ಲ. ಯಾರು ಹೇಳಲ್ಲ, ದಯಮಾಡಿ ಇವತ್ತು ಬಂದಿದ್ದೀವಿ, ಮಂತ್ರಿಗಳೇ ಬಂದಿದ್ದೆ ಒಳ್ಳೇದಾಯ್ತು. ಹರೀಶ ಮತ್ತು ಸಿದ್ದೇಶಣ್ಣ ಬಂದಿದ್ದು ಇನ್ನೂ ಒಳ್ಳೇದು. ಯಾಕೆಂದ್ರೆ ಪರಿಣಾಮ ಇವ್ರಿಗೇನೆ. ಇಲ್ಲಿ ಎರಡನೇ ವಿಷಯ,